ಆಮೇಲೆ ನೀವು ಹೇಳಿದ್ರಿ ಸುದೀಪ್ ಸರ್ ಕೇಳುವಾಗ ನನ್ಗೇನೋ ಅವ್ರ ಮುಖದಲ್ಲಿ ಇಬ್ರು ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸ್ತಿಲ್ಲ, ಹುಡುಗಿ ಹರ್ಟ್ ಮಾಡಿದೀವಿ ಅನ್ನೋ ಪಶ್ಚಾತ್ತಾಪ ಇಲ್ಲ ಕಾಣಿಸ್ತಿಲ್ಲ. ತೇಜು, ಆ ಇಡೀ ಇದರಲ್ಲಿ ನನಗೆ ಆ ಕಡೆ ಕನ್ನಡಿನಲ್ಲಿ ಅಶ್ವಿನಿ ಕಾಣಿಸ್ತಿದ್ದಾರೆ, ಈ ಕಡೆ ತೇಜು, ಸಾರಿ ತೇಜು ಜಾನು ಕಾಣಿಸ್ತಿದ್ದಾರೆ. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾಡಿದ ಕಂಟೆಂಟ್ ಆಗ್ಬಿಟ್ಟಿದೆ, ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ. ಒಂದು ಇಂಚು ಅವರು ನಾವು ಯಾರಿಗೋ ನೋಯಿಸಿದೀವಿ, ಆ ಹುಡುಗಿ ಹತ್ತಿದೆ ಮಾಡಿದೆ, ಆ ಕಣ್ಣೀರು ಬೀಳುವಾಗಲೇ ಅನಿಸಿಲ್ಲ, ಇನ್ನೆಲ್ಲ ಅನ್ಸುತ್ತೆ. ಫಸ್ಟು ಸುದೀಪ್ ಸರ್ ತಮಾಷೆಯಾಗಿ ಮಾತಾಡಿದ್ರು ಗೊತ್ತಾ, ಇವ್ರು ಅನ್ಕೊಂಬಿಟ್ರೆ ಫುಲ್ ಇದಾಗೋಗಿದೆ. ನೋಡ್ತಾನೆ ಇದೀನಿ ಅದೆಲ್ಲ ಮುಗಿದು ಸುದೀಪ್ ಸರ್ ಮುಗೀತಿದ್ದಾರೆ ಅಂತಿದ್ದಾರೆ ಇಬ್ರು. ಅರ್ಥನೇ ನಾನು ಅನ್ಕೊಂಡೆ, ನನಗೇನಾದರೂ ಅಷ್ಟು ಸುದೀಪ್ ಸರ್ ಹೇಳಿದ್ರಲ್ಲಿ ಒಂದು ವಾಕ್ಯ ಬಂದಿದ್ರೆ ಅವಮಾನದಿಂದ ಕುಗ್ಗೋಗಿರ್ತಿದ್ದೆ. ಏನು ಕೆಲಸ ಮಾಡ್ಕೊಂಬಿಟ್ಟೆ ನಾನು, ಎಲ್ಲಿ ಮಾಡ್ಬಿಟ್ಟೆ ಅಂತ. ನಿಜವಾಗ್ಲೂ ಸಾರಿ ರಕ್ಷತಾ ಅಂತ ಒಬ್ಬರು ಆ ಕಡೆ ಅದ್ಯಾರದು ಪುಷ್ಟಿಂಗ್ ಪದ್ಮಾವತಿ ಏನೋ ಹೇಳಿದ್ರಲ್ಲ ಸರ್, ಅವರು ಹಿಂದೆ ಕೂತಿದ್ದವ್ರು ಅವ್ಳು ಕೈ ಹಿಡ್ಕೊಂಬಿಟ್ಟಿದ್ದಾರೆ. ನಾನು ಹಾಗೆ ಮಾಡಿಲ್ಲ ಕಂದ, ನೀನು ಮಾಡಿದ್ದು ತಪ್ಪಲ್ವ ಕಂದ, ಅಲ್ಲೂ ಅವ್ರ ಮೇಲೆ ತಪ್ಪು ಹೊರ್ಸೋದು. ನೀನು ಹಾಗೆ ಮಾಡಿದ್ದಕ್ಕೆ ನಂಗೆ ಟಿಗರಾಯಿತು ಕಂದ. ಎಷ್ಟು ನೀಟಾಗಿ ನಾಟಕಿ ಅಂತ ಗೊತ್ತಾಗ್ತಿತ್ತು ಗೊತ್ತಾ. ನಂಗೆ ಆ ಮೂಮೆಂಟಲ್ಲಿ ಅನ್ನಿಸ್ತು ಹೇಳಬೇಕು ಅಂತ. ನಾನು ಯಾರು ಮನೆ ಒಲಿಸ್ಬೇಕು, ನಾನು ನಾಳೆ ಮನೆಯಲ್ಲಿದ್ರೂ ಅವ್ರ ವಿರೋಧ ಕಟ್ಕೊಳ್ಳೋದೆ. ಇದ್ದಿದ್ದನ್ನು ಇದ್ದಾಗೆ ಎದ್ದು ಬಂದು ಎದೆ ಓದಿತಾರೆ. ಓದಿಲಿ, ತಡ್ಕೊಳ್ಳೋ ಶಕ್ತಿ ಇದೆ, ಜಾಡ್ಸಿ ಓದಿಯೋ ಶಕ್ತಿನೂ ನನಗಿದೆ.